ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದು TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ICU ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಾವು ಕೇಳುವಂತ ಮೆಡಿಕಲ್ ಟರ್ಮ್. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ICU ಬಗ್ಗೆ ನಿಮಗೆ ತಿಳಿದೇ ಇರೋ ಅದೆಷ್ಟೋ ಮಾಹಿತಿನ ತಿಳಿಸ್ಕೊಡ್ತೀವಿ. ಈಗಿನ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ICUನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಈಗಿರುವ ಅಡ್ವಾನ್ಸ್ಮೆಂಟ್ ಹೇಗೆ ರೋಗಿಗಳಿಗೆ ಸಹಾಯವಾಗ್ತಾ ಇದೆ, ಈ ರೀತಿ ಸೇವೆ ಕೊಡೋದ್ರಲ್ಲಿ ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೇಗೆ ಮುಂಚೂಣಿಯಲ್ಲಿದೆ, ಇವೆಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಅನಸ್ಥೇಷಿಯಾಲಜಿಸ್ಟ್ ಹಾಗೆ ಇಂಟೆನ್ಸಿವಿಸ್ಟ್ ಡಾಕ್ಟರ್ ಸಂಧ್ಯಾ GR. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಾಗಿ ಹೇಳಿದ ಹಾಗೆ ಈ ICU ಅನ್ನುವಂಥ ಟರ್ಮ್ ಪ್ರತಿಯೊಬ್ಬರು ಕೂಡ ಕೇಳಿರ್ತಾರೆ. ಬಟ್ ಅದು ಏನನ್ನೋದು, ಯಾವ ರೀತಿಯಾಗಿ ಫಂಕ್ಷನ್ ಆಗುತ್ತೆ ಅನ್ನುವಂಥದ್ದು. ICU ಅಂದರೆ ಇಂಟೆನ್ಸಿವ್ ಕೇರ್ ಯೂನಿಟ್, ಕನ್ನಡದಲ್ಲಿ ತೀವ್ರ ನಿಗಾ ಘಟಕ ಅಂತ ಹೇಳ್ತಾರೆ. ಅಲ್ಲಿ ಏನಾಗುತ್ತೆ, ಎಂಥ ಪೇಷಂಟ್ ಅಡ್ಮಿಟ್ ಆಗ್ತಾರೆ ಅಂದರೆ ಸಿವಿಯರ್ಲಿ ಇಲ್ ಅಂದರೆ ತುಂಬ ಗಾಯಗೊಂಡಿರುವ ಅಥವಾ ತುಂಬ ನರಳುತ್ತಿರುವ ಪೇಷಂಟ್ಗಳು ಅಡ್ಮಿಟ್ ಆಗ್ತಾರೆ. ಅಲ್ಲಿ ಸ್ಪೆಷಲ್ ಕೇರ್ ಸಿಗುತ್ತೆ ಪೇಷಂಟ್ಗೆ, ಮತ್ತು ಕಾನ್ಸ್ಟೆಂಟ್ ಮಾನಿಟ್ರಿಂಗ್ ಆಗುತ್ತೆ. ಅಂಥ ಪ್ಲೇಸ್ನ ನಾವು ಇಂಟೆನ್ಸಿವ್ ಕೇರ್ ಯೂನಿಟ್ ಅಥವಾ ತೀವ್ರ ನಿಗಾ ಘಟಕ ಅಂತ ಹೇಳ್ತೀವಿ. ಓಕೆ, ಯಾರ್ಯಾರು ಪರ್ಟಿಕ್ಯುಲರ್ ಆಗಿ ಎಷ್ಟು ಲಿಸ್ಟ್ಗಳಿರುತ್ತೆ ಅಂತ ಹೇಳಿದ್ರೆ ಇಂಥ ಒಂದು ಕಂಡೀಷನಲ್ಲಿ ಮಾತ್ರನೇ ನಾವು ICU ಸಜೆಸ್ಟ್ ಮಾಡ್ತೀವಿ, ಇಲ್ಲ ಇದಕ್ಕೆ ವ್ಯಕ್ತಿ ಹೋಗಬಹುದು ಅನ್ನುವಂಥದ್ದು? ಯಾವುದೇ ಒಂದು ಪೇಷಂಟು ತುಂಬ ಸೀರಿಯಸ್ ಕಂಡೀಷನಲ್ಲಿದ್ದಾರೆ ಅಂದರೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಆಗಿರ್ಬೋದು, ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಗಳು ಅಂದರೆ ತಲೆಗೆ ಪೆಟ್ಟು ಬಿದ್ದಿರೋದು, ಹೊಟ್ಟೆಗೆ ಪೆಟ್ಟು ಬಿದ್ದಿರೋದು, ಕಾಲಿಗೆ ಪೆಟ್ಟು ಬಿದ್ದಿರೋದು, ಮಲ್ಟಿಪಲ್ ಇಂಜುರೀಸ್ ಆಗಿರೋದು ಅಂಥ ಪೇಷಂಟ್ಸು. ಮತ್ತು ಒಂದೊಂದು ಸಿಸ್ಟಮ್ ಪ್ರಕಾರ ಡಿವೈಡ್ ಮಾಡ್ಕೊಂಡು ಹೋದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಸ್ಟ್ರೋಕ್ ಆಗಿರುವಂಥ ಪೇಷಂಟು, ನೆಕ್ಸ್ಟು ರೆಸ್ಪಿರೇಟರಿ ಸಿಸ್ಟಮಲ್ಲಿ ತುಂಬ ಉಸಿರಾಟಕ್ಕೆ ತೊಂದರೆ ಪಡ್ತಾರಂಥ ಪೇಷಂಟು, ಯಾವ ಪೇಷಂಟ್ಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರುತ್ತೆ ಅಂಥ ಪೇಷಂಟು, ಯಾವ ಪೇಷಂಟ್ಗೆ ನಿಮೋನಿಯಾ ಆಗಿರುತ್ತೆ, ಯಾರಿಗೆ ಉಸಿರಾಟಕ್ಕೆ ಕಷ್ಟನೇ ಆಗ್ತಾಯಿದೆ, ಯಾರಿಗೂ ಉಸಿರಾಟಕ್ಕೆ ಆಗ್ತಾನೇ ಇಲ್ಲ ಅಂಥ ಪೇಷಂಟ್ ಇರ್ತಾರೆ. ಹೃದಯದ ಸಮಸ್ಯೆಗೆ ಬಂದಾಗ ಯಾವ ಪೇಷಂಟ್ಗೆ ಹೃದಯಾಘಾತ ಆಗಿರುತ್ತೆ, ಯಾರ ಹೃದಯ ಫೇಲ್ಯೂರಲ್ಲಿದೆ, ಯಾರ ಹೃದಯ ಕೆಲಸ ಮಾಡ್ತಾ ಇಲ್ಲ ಅಥವಾ ಕೆಲಸ ಮಾಡೋದಕ್ಕೆ ಕಷ್ಟಪಡ್ತಾ ಇದೆ ಅಂಥ ಪೇಷಂಟು ICUನಲ್ಲಿ ಇರ್ತಾರೆ. ಮತ್ತು ಪೋಸ್ಟ್ ಸರ್ಜಿಕಲ್ ಪೇಷಂಟ್ ಅಂದರೆ ಆಪ್ರೇಷನ್ ಆಗಿರುವಂಥ ಪೇಷಂಟು. ಈಗ ಎಷ್ಟೊಂದು ಸರಿ ಚಿಕ್ಕ ಆಪ್ರೇಷನ್ನೂ ಆಗುತ್ತೆ, ದೊಡ್ಡ ಆಪ್ರೇಷನ್ನೂ ಆಗುತ್ತೆ. ತುಂಬ ಮೇಜರ್ ಸರ್ಜರಿ ಆದಾಗ, ತುಂಬ ಮೇಜರ್ ಸರ್ಜರಿ ಅಥವಾ ಪ್ರೊಲಾಂಗ್ಡ್ ಸರ್ಜರಿ ಆದಾಗ ವಿ ಹ್ಯಾವ್ ಟು ಗಿವ್ ಪ್ರೊಲಾಂಗ್ಡ್ ಅನೆಸ್ಥೀಷಿಯಾ. ಸೊ ಅದರಿಂದ ಅದರ ಎಫೆಕ್ಟ್ ಹೊರಗೆ ಬರೋ ತನಕ, ಮೇಜರ್ ಸರ್ಜರಿಯಿಂದ ರಿಕವರಿ ಆಗೋ ತನಕ ಆ ಪೇಷಂಟ್ ICUನಲ್ಲಿ ಇರ್ತಾರೆ. ಸೊ ಅಂಥ ಪೇಷಂಟ್ಗೆ ICU ರಿಕ್ವೈರ್ಮೆಂಟ್ ಇರುತ್ತೆ. ಅದು ಬಿಟ್ಟರೆ ಪಾಯ್ಸನಿಂಗ್ ಕೇಸಸ್ಸು, ಸ್ನೇಕ್ ಬೈಟು ಅಂಥ ಕೇಸಸ್ ಎಲ್ಲ ICUನಲ್ಲಿ ಇರ್ತಾರೆ. ಯಾರಿಗೆ ಸ್ಪೆಷಲ್ ರಿಕ್ವೈರ್ಮೆಂಟ್ ಆಫ್ ಟ್ರೀಟ್ಮೆಂಟ್ ಇದೆ, ಯಾರಿಗೆ ಕಾನ್ಸ್ಟೆಂಟ್ ಮಾನಿಟ್ರಿಂಗ್ ಬೇಕು ಅಂಥ ಪೇಷಂಟ್ ICUನಲ್ಲಿ ಇರ್ತಾರೆ. ಓಕೆ ಡಾಕ್ಟರ್, ಯಾವಾಗ ನೀವು ಸಜೆಸ್ಟ್ ಮಾಡ್ತೀರಾ ಅಂತ ICU ಶಿಫ್ಟ್ ಆಗಬೇಕು ಅನ್ನುವಂಥದ್ದನ್ನು? ಯಾವ ಪೇಷಂಟ್ ಜನರಲ್ ವಾರ್ಡಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಆ ಥರ ಪೇಷಂಟು. ಈಗ ಎಕ್ಸಾಂಪಲ್ಗೆ ಸ್ಟ್ರೋಕ್ ಪೇಷಂಟ್ ತೊಗೊಳ್ಳಿ, ಅವ್ರಿಗೆ BP ತುಂಬ ಜಾಸ್ತಿ ಇರುತ್ತೆ ಒಂದು, ಆ್ಯಂಡ್ ಅಷ್ಟೊಂದು ಕಾನ್ಷಿಯಸ್ನೆಸ್ ಇರಲ್ಲ, ಮತ್ತು ನ್ಯೂರಲ್ ಡೆಫಿಸಿಟ್ಸ್ ಇರುತ್ತೆ. ಒಂದು ಕೈ ಆಡ್ಸೋಕ್ಕಾಗ್ತಿರಲ್ಲ, ಕಾಲು ಆಡ್ಸೋಕ್ಕಾಗ್ತಿರಲ್ಲ, ತಿನ್ನೋಕ್ಕಾಗ್ತಿರಲ್ಲ, ಕಾನ್ಷಿಯಸ್ನೆಸ್ ಅಷ್ಟೊಂದಿರಲ್ಲ. ಅಂಥ ಪೇಷಂಟ್ಗೆ ವಾರ್ಡಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡೋದು ತುಂಬ ಕಷ್ಟ. ಅಂಥವ್ರಿಗೆ ಕಾನ್ಸ್ಟೆಂಟ್ ಮಾನಿಟ್ರಿಂಗ್ ಬೇಕಾಗುತ್ತೆ. ಅವರ ಹಾರ್ಟ್ ರೇಟು, BP, ಆಕ್ಸಿಜನ್ ಲೆವೆಲ್ಸು ಕಾನ್ಸ್ಟೆಂಟಾಗಿ ಮಾನಿಟರ್ ಆಗಬೇಕು. ಕಾನ್ಸ್ಟೆಂಟ್ ಹಂಗೆ ಅಂದರೆ ಎವ್ರಿ ಹಾಫ್ ಆನ್ ಅವರ್ ಅವರ ವೈಟಲ್ಸು ಮಾನಿಟರ್ ಆಗಬೇಕು. ಅಂಥ ಪೇಷಂಟ್ನ ನಾವು ICU ಅಡ್ಮಿಷನ್ ಬೇಕು ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇವಾಗ ಇಂಜಿನಿಯರ್ಸ್ ಥಿಂಗ್ಸ್ ಆದರೆ ನಾವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಇಂಜಿನಿಯರ್ಸ್ ಹೇಗೆ ಕೆಲಸ ಮಾಡ್ತಾರೆ ಏನು ಅಂತ. ಬಟ್ ಇದು ಮೆಡಿಕಲ್ ಆಗಿರೋದ್ರಿಂದ ಖಂಡಿತವಾಗಿ ಇದನ್ನು ಟ್ರಯಲ್ ಆ್ಯಂಡ್ ಎರರ್ ನೋಡೋಕ್ಕೂ ಆಗಲ್ಲ, ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ಆಗಲ್ಲ. ಇಲ್ಲಿ ICUನಲ್ಲಿ ಏನೇನು ಇನ್ವಾಲ್ವ್ ಆಗಿರುತ್ತೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ಬೋದಾ? ಒಂದು ಸರಿ ಪೇಷಂಟ್ಗೆ ICUಗೆ ಬಂದದ ಮೇಲೆ ನಾವು ಅಟೆಂಡರ್ಸ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಅವ್ರ ಕಂಡೀಷನ್ ಹೇಗಿದೆ, ಅವರ ಸದ್ಯದ ಕಂಡೀಷನ್ ಹೇಗಿದೆ, ಮುಂದೆ ಏನಾಗೋ ಚಾನ್ಸಸ್ ಇರುತ್ತೆ, ಏನಾದರೆ ನಾವೇನು ಮಾಡಬೇಕು, ಏನು ತುಂಬ ವರ್ಸ್ ಅಂದರೆ ಏನಾಗ್ಬೋದು, ತುಂಬ ವರ್ಸ್ ಆಗದೇ ಇದ್ದರೆ ರಿಕವರಿ ಆದಮೇಲೆ ಏನು ಮಾಡಬಹುದು ಅಂತ ಮುಂಚೆನೇ ನಾವು ಹೇಳಿರ್ತೀವಿ. ಒಂದು ಸರಿ ಪೇಷಂಟ್ ICUಗೆ ಅಡ್ಮಿಷನ್ ಆದಮೇಲೆ ಅವರ ವೈಟಲ್ಸು, ಅವ್ರದ್ದು ಬ್ಲಡ್ ಇನ್ವೆಸ್ಟಿಗೇಷನ್ಸು ಎಲ್ಲ ನಾವು ರೆಕಾರ್ಡ್ ಮಾಡ್ಕೋತೀವಿ. ಅವ್ರದ್ದು ಪ್ರೋಗ್ರೆಸ್ ನಾವು ನೋಡ್ತಾ ಹೋಗ್ತೀವಿ. ಈಗ BP ತೊಗೊಳ್ಳಿ, ಯೂರಿನ್ ಔಟ್ಪುಟ್ಟು, ಎಷ್ಟು IV ಫ್ಲೂಯಿಡ್ಸ್ ಕೊಡಬೇಕು, ಎಂಥ ಡ್ರಗ್ಸ್ ಕೊಡಬೇಕು, ಅದನ್ನೆಲ್ಲ ನಾವು ಕಾನ್ಸ್ಟೆಂಟಾಗಿ ನೋಡ್ಕೊಡ್ತಾ ಇರ್ತೀವಿ, ಪ್ರೋಗ್ರೆಸ್ ನೋಡ್ತಾ ಇರ್ತೀವಿ. ಎವ್ರಿ ಡೇ ರೌಂಡ್ಸ್ ನಡೀತಾ ಇರುತ್ತೆ, ಅವ್ರ ರಿಕವರಿ ಹೇಗೆ ಆಗ್ತಾ ಇರುತ್ತೆ ಅಂತ ನೋಡ್ತಾ ಇರ್ತೀವಿ. ಇಫ್ ಇನ್ ಕೇಸ್ ಅವ್ರಿಗೇನಾದರೂ ವೆಂಟಿಲೇಟರ್ ಬೇಕಂದರೆ ಅದೆಲ್ಲ ICUನಲ್ಲಿ ರೆಡಿ ಇರುತ್ತೆ. ಇದೆಲ್ಲ ನಾವು ಜನರಲ್ ವಾರ್ಡಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೇ ICUನಲ್ಲಿ ಕಾನ್ಸ್ಟೆಂಟ್ ಮಾನಿಟರ್ ಬೇಕಾಗಿರೋದ್ರಿಂದ ICUಗೆ ಪೇಷಂಟ್ನ ಶಿಫ್ಟ್ ಮಾಡ್ತೀವಿ. ಅವ್ರ ಪ್ರೋಗ್ರೆಸ್ನ ಎವ್ರಿ ಡೇ ನೋಡ್ತಾ ಇರ್ತೀವಿ, ಹೇಗೆ ಇಂಪ್ರೂವ್ ಆಗ್ತಾ ಇದ್ದಾರೆ ಅಥವಾ ಇಂಪ್ರೂವ್ ಆಗಿಲ್ಲ ಅಂದರೆ ಹೇಗೆ ವರ್ಸನ್ ಆಗ್ತಾ ಇದೆ ಕಂಡೀಷನ್, ಮತ್ತು ಅದಕ್ಕೆ ನಾವೇನು ಟ್ರೀಟ್ಮೆಂಟ್ ಕೊಡಬಹುದು ಅದನ್ನು ನಾವು ಎವ್ರಿ ಡೇ
ನೋಟ್ ಮಾಡ್ಕೊಳ್ತಾ ಇರ್ತೀವಿ ಮತ್ತು ಪೇಷಂಟ್ ಅಟೆಂಡರ್ಸ್ಗೂ ಅದನ್ನೇ ಹೇಳ್ತೀವಿ. ಆ್ಯಂಡ್ ಒನ್ಸ್ ದ ಪೇಷಂಟ್ ಗೆಟ್ ರಿಕವರ್ಸ್, ಅಂದರೆ ಅವರು ಪೂರ್ತಿ ರಿಕವರಿ ಆಗಿದ್ಮೇಲೆ ಅವ್ರನ್ನ ICUಯಿಂದ ವಾರ್ಡ್ಗೆ ಯಾವಾಗ ಶಿಫ್ಟ್ ಮಾಡಬೇಕು ಅಂತಲೂ ವಿ ಟೇಕ್ ಡಿಸಿಷನ್. ಓಕೆ ಡಾಕ್ಟರ್, ಇವಾಗ ಜನರಲ್ ಪಬ್ಲಿಕಲ್ಲಿ ನಾವು ಮಾತನಾಡೋದು ICU ಅಂತೆ, ICU ಅಡ್ಮಿಟ್ ಆಗಿದ್ದಾರಂತೆ. ಇದಿಷ್ಟು ಬಿಟ್ಟರೆ ICUನಲ್ಲೂ ಟೈಪ್ಸ್ ಇರುತ್ತಾ ಏನು ಅನ್ನೋದು ಖಂಡಿತವಾಗಿಯೂ ಗೊತ್ತಿಲ್ಲ. ಟೈಪ್ಸ್ ಇರುತ್ತಾ ಇದ್ರೆ ಯಾವ ರೀತಿಯಾಗಿ ಅಂತ? ICUನಲ್ಲಿ ಡೆಫಿನೆಟ್ಲಿ ಟೈಪ್ಸ್ ಇದೆ. ಒಂದು ಮೆಡಿಕಲ್ ICUನಲ್ಲಿ ಎಂತೆಂಥ ಪೇಷಂಟ್ ಅಡ್ಮಿಷನ್ ಆಗ್ತಾರೆ ಅಂದರೆ, ಒಂದು ಡಯಾಬಿಟಿಸ್ ಇರುವಂಥ ಪೇಷಂಟ್, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್, ಕಂಟ್ರೋಲ್ಡ್ ಇರೋದಲ್ಲ, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್, ಸೆಪ್ಸಿಸ್ ಇರುವಂಥ ಪೇಷಂಟ್, ಸೆಪ್ಸಿಸ್ ಅಂದರೆ ಏನೇ ಒಂದು ಇನ್ಫೆಕ್ಷನ್ ಇರುವಂಥ ಪೇಷಂಟು, ಅನ್ಕಂಟ್ರೋಲ್ಡ್ BP ಇರುವಂಥ ಪೇಷಂಟು, ಸ್ಟ್ರೋಕ್ ಆಗಿರುವಂಥ ಪೇಷಂಟು, ಯಾವುದೇ ಒಂದು ಪಾಯ್ಸನ್ ತೊಗೊಂಡು ಆಕ್ಸಿಡೆಂಟಲಿನೋ ಅಥವಾ ಬೇಕಂತನೋ ತೊಗೊಂಡು ಬಂದಿರೋ ಪೇಷಂಟು ಮೆಡಿಕಲ್ ICUನಲ್ಲಿ ಇರ್ತಾರೆ. ಅದು ಮೆಡಿಕಲ್ ICU. ನೆಕ್ಸ್ಟ್ ಸರ್ಜಿಕಲ್ ICU ಅಂದರೆ ಸರ್ಜರಿ ಆಗಿರೋ ಅಂಥ ಪೇಷಂಟು, ಇಲ್ಲಾಂದರೆ ಸರ್ಜರಿ ಮಾಡಿಸ್ಕೋಬೇಕಾಗಿರೋ ಪೇಷಂಟು, ಯಾವ ಪೇಷಂಟು ವೈಟಲ್ಸ್ ಅಷ್ಟೊಂದು ಸ್ಟೇಬಲ್ ಇಲ್ಲ, ಅವ್ರ ಕಂಡೀಷನ್ ಸ್ವಲ್ಪ ವರ್ಸನ್ ಇದೆ. ಸೊ ಸರ್ಜರಿ ಆಗೋ ತನಕ ಅವ್ರು ಸರ್ಜಿಕಲ್ ICUನಲ್ಲಿ ಇರ್ತಾರೆ. ಸರ್ಜರಿ ಆದಮೇಲೆ ಅವ್ರು ಸರ್ಜಿಕಲ್ ICUನಲ್ಲಿ ಇರ್ತಾರೆ ಪೂರ್ತಿ ರಿಕವರಿ ಆಗೋ ತನಕ. ಅದಾದಮೇಲೆ ಡಿಫ್ರೆಂಟ್ ಆಫ್ ICU ಅಂದರೆ ನರ್ವಸ್ ಸಿಸ್ಟಮ್ಗೆ ಒಂದು ICU ಇರುತ್ತೆ, ನ್ಯೂರೋ ICU ಅಂತ, ಅಲ್ಲಿ ಸ್ಟ್ರೋಕ್ ಪೇಷಂಟು, CNS ಸರ್ಜರಿ ಅಂದರೆ ಕ್ರೇನಿಯೋಟಮಿ ಆಗಿರುವಂಥ ಪೇಷಂಟ್ಗಳೆಲ್ಲ ಇರ್ತಾರೆ. ಆಮೇಲೆ ಕಾರ್ಡಿಯಾಕ್ ICU ಅಂತ ಇರುತ್ತೆ, MI ಆಗಿರುವಂಥ ಪೇಷಂಟು, ಹಾರ್ಟ್ ಅಟ್ಯಾಕ್ ಆಗಿರುವಂಥ ಪೇಷಂಟು, ಹಾರ್ಟ್ ಫೇಲ್ಯೂರ್ ಆಗಿರುವಂಥ ಪೇಷಂಟು, ಬೈಪಾಸ್ ಮಾಡಿಸ್ಕೋಬೇಕಾಗಿರೋ ಪೇಷಂಟೆಲ್ಲ ಕಾರ್ಡಿಯಾಕ್ ICUನಲ್ಲಿ ಇರ್ತಾರೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪೀಡಿಯಾಟ್ರಿಕ್ ICU. 1 ತಿಂಗಳ ಮಗುವಿನಿಂದ ಹಿಡಿದು 16 ವರ್ಷದ ತನಕನೂ ಪೀಡಿಯಾಟ್ರಿಕ್ ICU ಅಂತ ಹೇಳ್ತೀವಿ. ನೆಕ್ಸ್ಟ್ ನಿಯೋನೇಟಲ್ ICU, ಹುಟ್ಟಿದಾಗಿಂದ ಹಿಡಿದು 1 ತಿಂಗಳು ತುಂಬೋ ತನಕ ನಿಯೋನೇಟಲ್ ICU. ಇದೆಲ್ಲ ಟೈಪ್ಸ್ ಆಫ್ ICU. ಇನ್ನೊಂದು ಲೆವೆಲ್ಸ್ ಆಫ್ ICU ಅಂತ ಹೇಳಬೇಕಾದ್ರೆ ICUನಲ್ಲಿ 3 ಲೆವೆಲ್ಸ್ ಇದೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಲೆವೆಲ್ 1ನಲ್ಲಿ ಎಲ್ಲ ಥರದ ಕಂಡೀಷನ್ಸ್ನ ನಾವು ಟ್ರೀಟ್ ಮಾಡೋದಕ್ಕಾಗೋದಿಲ್ಲ. ಈಗ ಯಾವುದೋ ಒಂದು ಪೇಷಂಟು ಹೆಡ್ ಇಂಜುರಿ ಮಾಡ್ಕೊಂಡು ಬಂದ ತಕ್ಷಣ ಅವ್ರಿಗೆ ಏನು ಬೇಕಾಗಿರುತ್ತೆ, ಅವ್ರಿಗೇನಾದರೂ ವೆಂಟಿಲೇಟರ್ ಬೇಕಾಗಿರುತ್ತಾ, ಆಕ್ಸಿಜನ್ ಬೇಕಾಗಿರುತ್ತಾ, ಅವ್ರಿಗೇನಾದರೂ ಐ ವಿ ಕೆನಲ್ ಹಾಕೊಳ್ಳೋದು, ಫ್ಲೂಯಿಡ್ಸ್ ಬೇಕಾಗಿರುತ್ತಾ, ಅಂಥ ಪೇಷಂಟ್ನ ಲೆವೆಲ್ 1 ICUನಲ್ಲಿ ಇಡ್ತೀವಿ. ಅಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಟೀಮ್ ಇರೋದಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇರ್ತಾರೆ, ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಇರ್ತಾರೆ, ಬಟ್ ಓವರ್ ದ ಟೈಮ್ ಇರೋದಿಲ್ಲ. ಸೊ ನೆಕ್ಸ್ಟ್ ಕಮ್ಸ್ ಲೆವೆಲ್ 2 ICU. ಲೆವೆಲ್ 2 ICUನಲ್ಲಿ ಒಂದು ಸಿಂಗಲ್ ಆರ್ಗನ್ ಫೇಲ್ಯೂರ್ ಪೇಷಂಟ್ನ ಇಟ್ಕೋಬೋದು. ಅಲ್ಲಿ ಓವರ್ ದ ಟೈಮ್ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇರ್ತಾರೆ, ಬಟ್ ಅಷ್ಟೊಂದು ಎಕ್ವಿಪ್ಮೆಂಟ್ಸ್ ಇರೋದಿಲ್ಲ. ಸೊ ನೆಕ್ಸ್ಟ್ ಇಸ್ ಲೆವೆಲ್ 3 ICU. ಅಲ್ಲಿ ಎಲ್ಲ ಥರದ, ನೀವೇನೇ ಕೇಳಿ ಎಲ್ಲ ಥರದ ಟ್ರೀಟ್ಮೆಂಟ್ ಅವೈಲೇಬಲ್ ಇರುತ್ತೆ, ಎಲ್ಲ ಥರದ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ, ಎಲ್ಲ ಥರದ ಎಕ್ಸ್ಪೀರಿಯನ್ಸ್ ನರ್ಸಿಂಗ್ ಸ್ಟಾಫ್ ಅವೈಲೇಬಲ್ ಇರ್ತಾರೆ. ನಮ್ಮ ನಯನ ಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಸ್ ಅ ಲೆವೆಲ್ 3 ICU. ಓಕೆ ಡಾಕ್ಟರ್, ಇವಾಗ ಜನರಲ್ ವಾರ್ಡ್ಗಿಂತ ICU ವಾರ್ಡ್ ಯಾವ ರೀತಿಯಾಗಿ ಡಿಫ್ರೆಂಟ್ ಆಗಿರುತ್ತೆ, ಅಥವಾ ಬೇರೆ ವಾರ್ಡ್ಗಳಿಗಿಂತ ಹೇಗೆ ಡಿಫ್ರೆಂಟ್ ಆಗಿರುತ್ತೆ ಅಂತ? ಡೆಫಿನೆಟ್ಲಿ ICUಗೂ ಜನರಲ್ ವಾರ್ಡ್ಗೂ ತುಂಬ ಡಿಫ್ರೆನ್ಸ್ ಇದೆ. ಜನರಲ್ ವಾರ್ಡಲ್ಲಿ ಒಂದು ನಂಬರ್ ಆಫ್ ಪೇಷಂಟ್ಸ್ ಜಾಸ್ತಿ ಇರ್ತಾರೆ, ಅಂದರೆ ಎಷ್ಟೇ ಅಡ್ಮಿಷನ್ಸ್ ಆದ್ರೂ ಜನರಲ್ ವಾರ್ಡಲ್ಲಿ ತೊಗೋಬಹುದು, ಕೆಪಾಸಿಟಿ ಜಾಸ್ತಿ ಇರುತ್ತೆ. ಆದರೆ ICUನಲ್ಲಿ ಹಾಗಾಗೋದಿಲ್ಲ. ICUನಲ್ಲಿ ಕೆಪಾಸಿಟಿ ಇಷ್ಟೇ ಅಂತ ಇರುತ್ತೆ, ಇಷ್ಟೇ ಬೆಡ್ಸ್ ತೊಗೋಬೇಕು. ಒಂದು MICU, ಒಂದು ಮೆಡಿಕಲ್ ICU ಅಂತ ತೊಗೊಂಡ್ರೆ ಮ್ಯಾಕ್ಸಿಮಮ್ 12 ICU ಇಡಬಹುದು. ಅದಕ್ಕಿಂತಲೂ ಪೇಷಂಟ್ಸ್ ಜಾಸ್ತಿ ಇದ್ದಾರೆ ಅಂದರೆ ನಾವು ಇನ್ನೊಂದು ICUನ ಓಪನ್ ಮಾಡಬೇಕಾಗತ್ತೆ. ಸೊ 1 ICUನಲ್ಲಿ 12 ಬೆಡ್ಸ್ ಇರುತ್ತೆ. ಒಂದೊಂದು ಬೆಡ್ಗೂ ಮಧ್ಯದ ಡಿಸ್ಟೆನ್ಸು ತುಂಬ ಇರುತ್ತೆ. ಜನರಲ್ ವಾರ್ಡ್ಗಳ ಥರ ಪಕ್ಕದಲ್ಲೇ ಇರೋದಿಲ್ಲ. ಒಂದು ಬೆಡ್ಗೂ ಇನ್ನೊಂದು ಬೆಡ್ಗೂ ಒಂದು 3 to 4 ಮೀಟರ್ಸ್ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಒಂದು ಪೇಷಂಟ್ಗೆ 1 ನರ್ಸಿಂಗ್ ಸ್ಟಾಫು, ಅಥವಾ 2 ಪೇಷಂಟ್ಗೆ 1 ನರ್ಸಿಂಗ್ ಸ್ಟಾಫ್ ಇರ್ತಾರೆ. ಆದರೆ ಜನರಲ್ ವಾರ್ಡಲ್ಲಿ ಒಂದು 10 ಪೇಷಂಟ್ಸ್ಗೆ 1 ನರ್ಸಿಂಗ್ ಸ್ಟಾಫ್ ಇರ್ತಾರೆ. ICUನಲ್ಲಿ 2 ಪೇಷಂಟ್ಗೆ 1 ನರ್ಸಿಂಗ್ ಸ್ಟಾಫ್ ಇರ್ತಾರೆ. ಅದು ಬಿಟ್ಟರೆ ICUನಲ್ಲಿ ವೆಂಟಿಲೇಟರ್ಸ್ ಇರುತ್ತೆ, ಏನೇ ಬೇಕಂದ್ರೂ ಅವೈಲೇಬಲ್ ರೆಡಿ ಇರುತ್ತೆ, ಎಮರ್ಜೆನ್ಸಿ ಡ್ರಗ್ಸ್ ಇರುತ್ತೆ, ವೆಂಟಿಲೇಟರ್ಸ್ ಇರುತ್ತೆ, ECG ಮಷಿನ್ ಇರುತ್ತೆ, ಅಲ್ಟ್ರಾಸೌಂಡ್ ಮಷಿನ್ ಇರುತ್ತೆ. ಸೊ ಎವ್ರಿಥಿಂಗ್ ವಿಲ್ ಬಿ ರೆಡಿ ಇನ್ ICU. ಬಟ್ ಜನರಲ್ ವಾರ್ಡಲ್ಲಿ ಹಾಗಾಗೋದಿಲ್ಲ, ಎಲ್ಲದಕ್ಕೂ ಅರೇಂಜ್ ಮಾಡಬೇಕಾಗತ್ತೆ, ಮಿನಿಮಲ್ ಥಿಂಗ್ಸ್ ರೆಡಿ ಇರುತ್ತೆ ಅಷ್ಟೇ. ಓಕೆ ಡಾಕ್ಟರ್, ನಯನ್ ಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆನೇ ಕೇಳೋದಾದರೆ ಎಷ್ಟು ICU ಯೂನಿಟ್ಗಳು ಅವೈಲೇಬಲ್ ಇರುತ್ತೆ, ಯಾವ ರೀತಿಯಾಗಿ ಅಂತ? ನಮ್ಮದು ನಯನ ಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು ಟರ್ಷರಿ ಕೇರ್ ಹಾಸ್ಪಿಟಲ್. ನಮ್ಮಲ್ಲಿ ಒಂದು 65 ಬೆಡ್ಗಳು ICUಗೆ ಮೀಸಲಾಗಿದೆ. ಅದರಲ್ಲಿ 12 ಮೆಡಿಕಲ್ ICU, 12 ಸರ್ಜಿಕಲ್ ICU, 12 ಹೈ ಡಿಪೆಂಡೆನ್ಸಿ ಯೂನಿಟ್ ಅಂತ ಹೇಳ್ತೀವಿ, 12 ಪೀಡಿಯಾಟ್ರಿಕ್ ICU, ಇನ್ನು 12 ನಿಯೋನೇಟಲ್ ICU. ಎಷ್ಟೇ ಪೇಷಂಟ್ಸ್ ಬಂದರೂ ತೊಗೊಳ್ಳೋ ಅಂಥ ಸಾಮರ್ಥ್ಯ ನಮ್ಮ ಹಾಸ್ಪಿಟಲಿದೆ. ಸದ್ಯಕ್ಕೆ ಇವಾಗ ಎಲ್ಲ ತುಂಬ ಬ್ಯುಸಿ ಇರೋವಂಥ ಹಾಸ್ಪಿಟಲ್ಲು ತುಂಬ ಚೆನ್ನಾಗಿ ನಡೀತಾ ಇದೆ. ಓಕೆ ಡಾಕ್ಟರ್, ಇದು ಯಾವ ರೀತಿಗೆ ಫಂಕ್ಷನ್ ಆಗುತ್ತೆ ಅಂತ? ಈಗ ಯಾವುದೇ ಒಂದು ಪೇಷಂಟ್ ಬರ್ತಾರೆ, ಎಮರ್ಜೆನ್ಸಿ ರೂಮ್ ಬರ್ತಾರೆ,
ಅವ್ರದ್ದು ಡ್ಯೂಟಿ ಡಾಕ್ಟರ್ ನೋಡ್ಬಿಟ್ಟು ಅವ್ರದ್ದೆಲ್ಲ ವೈಟಲ್ಸ್ ತೊಗೋತಾರೆ. ಇಫ್ ಇನ್ ಕೇಸ್ ನೆಸೆಸಿಟಿ ಬಂತು ಅಂದರೆ ಡೈರೆಕ್ಟಾಗಿ ಐ ಸಿ ಯುಗೆ ಶಿಫ್ಟ್ ಮಾಡ್ತಾರೆ. ಒಂದು ಸರಿ ಐ ಸಿ ಯುಗೆ ಶಿಫ್ಟ್ ಆಗಿದ್ಮೇಲೆ ನಾನು ಹೇಳಿದ ಪ್ರಕಾರ ಅವ್ರದ್ದೆಲ್ಲ ಕಾನ್ಸ್ಟೆಂಟ್ ಮಾನಿಟ್ರಿಂಗ್ ಆಗುತ್ತೆ, ಎಲ್ಲನೂ ಮಾನಿಟ್ರಿಂಗ್ ಆಗುತ್ತೆ. ಇಂಟೆನ್ಸಿವಿಸ್ಟ್ ರೆಡಿ ಇರ್ತಾರೆ ಯಾವಾಗ್ಲೂ. ಏನೇ ಬೇಕಂದ್ರೂ, ಈಗ ಸಪೋಸ್ ಅವ್ರಿಗೆ ಆಕ್ಸಿಜನ್ ಬೇಕಂದರೆ ತಕ್ಷಣ ಆಕ್ಸಿಜನ್ ಹಾಕ್ತೀವಿ, ವೆಂಟಿಲೇಟರ್ ಬೇಕಂದರೆ ತಕ್ಷಣ ಆಕ್ಸಿಜನ್ ಇಟ್ಬಿಟ್ಟು ವೆಂಟಿಲೇಟರ್ ಹಾಕ್ತೀವಿ. ಆಮೇಲೆ ಎಷ್ಟು ದಿನ ವೆಂಟಿಲೇಟರ್ ಬೇಕಾಗುತ್ತೆ, ಮತ್ತು ಎಷ್ಟು ದಿನ ಅವ್ರಿಗೆ IV ಡ್ರಗ್ಸ್ ಎಲ್ಲ ಬೇಕಾಗುತ್ತೆ. ಅದಕ್ಕೆಲ್ಲ IV ಡ್ರಗ್ಸ್ ತುಂಬ ದಿನ ಬೇಕಾಗ್ತಾ ಇದ್ದರೆ ನಾವು ಸೆಂಟ್ರಲ್ ಲೈನ್ ಅಂತ ಇಲ್ಲಿಗೆ ಹಾಕ್ಕೊಳ್ತೀವಿ, ಇಲ್ಲಿಗೆ ಅಥವಾ ಇಲ್ಲಿಗೆ ಹಾಕ್ಕೊಳ್ತೀವಿ. ಮತ್ತು ಬೇಕಾದರೆ ತುಂಬ ದಿನ ವೆಂಟಿಲೇಟರ್ ಬೇಕಾಗಂಥ ಪೇಷಂಟ್ಗಳಿಗೆ ನಾವು ಟ್ರೇಕಿಯೋಸ್ಟಮಿ ಅಂತಲೂ ಮಾಡ್ತೀವಿ. ಅದೆಲ್ಲ ಪ್ರೊಸೀಜರು ICUಲೇ ಆಗಬೇಕಾಗಿರೋಂಥ ಪ್ರೊಸೀಜರ್ಸು. ಓಕೆ ಡಾಕ್ಟರ್, ಇನ್ನು ನಯನ್ ಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ICUನಲ್ಲಿ ಏನೆಲ್ಲ ಇನ್ವಾಲ್ವ್ ಆಗಿರುತ್ತೆ ಅಂತ ಎಕ್ವಿಪ್ಮೆಂಟ್ಗಳು? ಓಕೆ, ಎಕ್ವಿಪ್ಮೆಂಟು ICUನಲ್ಲಿ ವೆರೈಟೀಸ್ ಆಫ್ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಒಂದು ವೆಂಟಿಲೇಟರ್ಸ್ ಅಂದರೆ ಏನು, ಕೃತಕ ಶ್ವಾಸ ಕೊಡುವಂತಹ ಒಂದು ಮಷಿನ್. ಈಗ ಯಾವುದೇ ಪೇಷಂಟ್ಗೆ ಸ್ವಂತ ಉಸಿರಿಲ್ಲ ಅಂದಾಗ ವಿ ಯೂಸ್ ವೆಂಟಿಲೇಟರ್ಗೆ ಆಕ್ಸಿಜನ್ ಎಲ್ಲ ಬರ್ತಾ ಇರುತ್ತೆ. ಮಷಿನಿಂದ ಪೇಷಂಟ್ಗೆ ಒಂದು ಟ್ಯೂಬ್ ಹಾಕಿಬಿಟ್ಟು, ಅಂದರೆ ಅವರ ಟ್ರೇಕಿಯಾಗೆ ಒಂದು ಟ್ಯೂಬ್ ಹಾಕಿಬಿಟ್ಟು ವೆಂಟಿಲೇಟರ್ ಹಾಕ್ತೀವಿ. ವೆಂಟಿಲೇಟರ್ ಬಿಟ್ಟರೆ ನೆಕ್ಸ್ಟು ಡಿಫಿಬ್ರಿಲೇಟರ್ ಅಂತ ಹೇಳ್ತಾರೆ. ಏನಾದರೂ ಪೇಷಂಟ್ ಸಡನ್ನಾಗಿ ಕಾರ್ಡಿಯಾಕ್ ಅರೆಸ್ಟ್ ಆದರೆ ಡಿಫಿಬ್ರಿಲೇಟ್ ಮಾಡಿಬಿಟ್ಟು ಡ್ರಗ್ಸ್ ಎಲ್ಲ ಕೊಟ್ಬಿಟ್ಟು ಎಮರ್ಜೆನ್ಸಿ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಅಂತ ಮಾಡಿಬಿಟ್ಟು ಪೇಷಂಟ್ನ ರಿವೈವ್ ಮಾಡ್ತೀವಿ. ಅದು ಬಿಟ್ಟು ನೆಕ್ಸ್ಟು ಎಲ್ಲ ಥರದ ಡ್ರಗ್ಸ್, ಎಮರ್ಜೆನ್ಸಿ ಡ್ರಗ್ಸು ಏನೇನು ಬೇಕಾಗಿರುತ್ತೆ ICUನಲ್ಲಿ ಪೇಷಂಟ್ನ ಸೇವ್ ಮಾಡೋದಕ್ಕೆ, ಪೇಷಂಟ್ನ ಬದುಕಿಸೋದಕ್ಕೆ ಏನೇನು ಬೇಕಾಗಿರುತ್ತೆ ಅದೆಲ್ಲ ಡ್ರಗ್ಸು ICUನಲ್ಲಿರುತ್ತೆ. ನೆಕ್ಸ್ಟು ಸ್ಟಾಫ್ ಅಂತ ಬಂದಾಗ ICUನಲ್ಲಿ ಸ್ಪೆಷಲ್ ಸ್ಟಾಫೇ ಇರ್ತಾರೆ. ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫು, ಎಲ್ಲ ತುಂಬ ಫಾಸ್ಟಾಗಿ ಕೆಲಸ ಮಾಡೋವಂಥವ್ರು ಇರ್ತಾರೆ. ಫಸ್ಟಿಂದ ಹೇಳಬೇಕಂದ್ರೆ ಒಂದು ಇಂಟೆನ್ಸಿವಿಸ್ಟು ಹೂ ಹ್ಯಾಸ್ ಕಂಪ್ಲೀಟೆಡ್ MD ಅನೆಸ್ಥಿಷಿಯಾಲಜಿ ಆರ್ MD ಮೆಡಿಸಿನ್ ವಿತ್ ಇಂಟೆನ್ಸಿವ್ ಕೇರ್ ಸ್ಪೆಷಾಲಿಟಿ. ಅವ್ರು ಇಂಟೆನ್ಸಿವಿಸ್ಟ್ ಅನ್ನೋರು ಹಿ ಈಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಹಿ ಆರ್ ಶಿ ಈಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ನೆಕ್ಸ್ಟು ಡ್ಯೂಟಿ ಡಾಕ್ಟರ್ಸ್ ಅಂತ ಇರ್ತಾರೆ ಅಥವಾ ರೆಸಿಡೆಂಟ್ ಡಾಕ್ಟರ್ಸ್ ಅಂತ ಇರ್ತಾರೆ. ಯಾರು MBBS ಮುಗಿಸಿ ಬಂದಿರ್ತಾರೆ ಅಂಥವ್ರು ರೆಸಿಡೆಂಟ್ ಡಾಕ್ಟರ್ಸ್ ಆಗಿರ್ತಾರೆ. ನೆಕ್ಸ್ಟು ನರ್ಸಿಂಗ್ ಸ್ಟಾಫ್ ಅಂತ ಬಂದಾಗ 10 to 15 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋವಂಥ ನರ್ಸಿಂಗ್ ಸ್ಟಾಫ್ ಇರ್ತಾರೆ. 2 ಪೇಷಂಟ್ಗೆ ಒಬ್ಬರು ನರ್ಸಿಂಗ್ ಸ್ಟಾಫ್ ಇರ್ತಾರೆ. ನೆಕ್ಸ್ಟು ಗ್ರೂಪ್ D ವರ್ಕರ್ಸ್ ಇರ್ತಾರೆ. ಈಗ ಪೇಷಂಟ್ಗೆ ಕ್ಲೀನ್ ಮಾಡೋದಕ್ಕೆ, ಪೇಷಂಟ್ಗೆ ಮೊಬಿಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಎಲ್ಲ ಗ್ರೂಪ್ D ವರ್ಕರ್ಸ್ ಇರ್ತಾರೆ. ನೆಕ್ಸ್ಟು ಬಯೋಮೆಡಿಕಲ್ ಇಂಜಿನಿಯರ್ ಇರ್ತಾರೆ, ಕಂಪ್ಯೂಟರ್ ಪರ್ಸನ್ ಇರ್ತಾರೆ, ಮತ್ತು ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಓಕೆ ಡಾಕ್ಟರ್, ಇಲ್ಲಿ ಹೈಯರ್ ಡಿಪೆಂಡೆನ್ಸಿ ಯೂನಿಟ್ ಅಂದರೆ ಏನು, ಅದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ? ನಮ್ಮ ಹಾಸ್ಪಿಟಲಲ್ಲಿ ಹೈಯರ್ ಡಿಪೆಂಡೆನ್ಸಿ ಯೂನಿಟ್ ಅಂದರೆ HDU ಅಂತ ಇದೆ, ವಿಚ್ ಇಸ್ ಆಫ್ 12 ಬೆಡ್ಸ್. ಹೈ ಡಿಪೆಂಡೆನ್ಸಿ ಯೂನಿಟ್ದು ಕೆಲಸ ಏನು ಅಂದರೆ, ಈಗ ಸಪೋಸ್ ಪೇಷಂಟ್ ICUನಲ್ಲಿದ್ದಾರೆ, ಅವರು ಇಂಪ್ರೂವ್ ಆಗಿದ್ದಾರೆ, ಬಟ್ ವಾರ್ಡ್ಗೆ ಶಿಫ್ಟ್ ಮಾಡೋದಕ್ಕೆ ಅಷ್ಟೊಂದು ಗ್ಯಾರಂಟಿ ಕೊಡೋದಕ್ಕಾಗೋದಿಲ್ಲ. ಬಟ್ ICUನಿಂದ ಸ್ವಲ್ಪ ಶಿಫ್ಟ್ ಮಾಡ್ಬೋದು, ಅಥವಾ ಪೇಷಂಟ್ ಮೊಬಿಲೈಸ್ ಆಗ್ತಾ ಇದ್ದಾರೆ, ಇಂಪ್ರೂವ್ ಆಗ್ತಾ ಇದ್ದಾರೆ ಅನ್ನೋ ಪೇಷಂಟ್ನ ನಾವು ಹೈ ಡಿಪೆಂಡೆನ್ಸಿ ಯೂನಿಟಲ್ಲಿ ಇರ್ತೀವಿ. ಹೈ ಡಿಪೆಂಡೆನ್ಸಿ ಯೂನಿಟಲ್ಲೂ ಕಾನ್ಸ್ಟೆಂಟ್ ಮಾನಿಟ್ರಿಂಗ್ ಆಗುತ್ತೆ, ಏನಾದರೂ ಹೆಲ್ಪ್ ಬೇಕಂದರೆ ಆಗುತ್ತೆ. ಬಟ್ ಡೈರೆಕ್ಟಾಗಿ ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ನಾವು ವಾರ್ಡ್ಗೆ ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಹೈ ಡಿಪೆಂಡೆನ್ಸಿ ಯೂನಿಟ್ಗೆ ಇಟ್ಬಿಟ್ಟು ಶಿಫ್ಟ್ ಮಾಡ್ತೀವಿ. ಸೊ ದಟ್ ಪೇಷಂಟ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ವಾರ್ಡ್ಗೆ ಹೋದ್ಮೇಲೆ ಅವ್ರು ಮತ್ತೆ ICUಗೆ ವಾಪಸ್ ಬರೋದಿಲ್ಲ, ಆ ಥರ. ಓಕೆ ಡಾಕ್ಟರ್, ಇಲ್ಲಿ ನಯನ್ ಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ICUನಲ್ಲಿ ಏನೇನು ಸರ್ವಿಸ್ಗಳು ಪ್ರೊವೈಡ್ ಆಗುತ್ತೆ ಅನ್ನುವಂಥದ್ದು? ಒಂದು ಎಲ್ಲ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಆಗುತ್ತೆ, ಕಾನ್ಸ್ಟೆಂಟ್ ಮಾನಿಟ್ರಿಂಗ್ ಆಗುತ್ತೆ, ವೆಂಟಿಲೇಷನ್, ಇಂಟ್ಯೂಬೇಷನ್, ECG ರೆಗ್ಯುಲರ್ ಆಗಿ ತಗೊಳ್ಳೋದು, ಯೂರಿನ್ ಔಟ್ಪುಟ್ ನೋಡ್ಕೊಳ್ತಾ ಇರೋದು, ಯೂರಿನ್ ಔಟ್ಪುಟ್ ಮಾಡಿಸ್ಕೊಳ್ಳೋದು, ಮತ್ತು USG ಮಷಿನ್ ಬೇಕಾದ್ರೆ ತಕ್ಷಣ ಮಾಡಿಸ್ಕೊಳ್ಳೋದು. ಎನಿ ಕೈಂಡ್ ಆಫ್ ಸರ್ವಿಸಸ್ ಆರ್ ಅವೈಲೇಬಲ್ ಇನ್ ಅವರ್ ನಯನ ಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಇವಾಗ ನಯನ್ ಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಈಗ ಮೈಸೂರು ಬ್ರಾಂಚ್ನಲ್ಲೂ ಕೂಡ ಎಲ್ಲ ರೀತಿಯಾದಂಥ ಫೆಸಿಲಿಟಿಯನ್ನು ನಾವು ನೋಡ್ಬೋದಾ ಅಂತ? ಹೌದು, ಡೆಫಿನೆಟ್ಲಿ ಎಲ್ಲ ಥರದ, ನಾನು ಹೇಳ್ದಂಗೆ ಎಲ್ಲ ಥರದ ಫೆಸಿಲಿಟಿ ಅವೈಲೇಬಲ್ ಇದೆ. ಪೇಷಂಟ್ ಬಂದ ತಕ್ಷಣವೇ ತುಂಬ ಥಿಂಗ್ಸ್ ಬೇಗ ಎಸ್ಕಲೇಟ್ ಆಗುತ್ತೆ. ಒಂದ್ಸರಿ ಡ್ಯೂಟಿ ಡಾಕ್ಟರ್ ನೋಡಿದ ತಕ್ಷಣ, ಎಮರ್ಜೆನ್ಸಿ ರೂಮಲ್ಲಿ ನೋಡಿದ ತಕ್ಷಣ ಏನಾದರೂ ಸಡನ್ನಾಗಿ ICU ರಿಕ್ವೈರ್ಮೆಂಟ್ ಬೇಕಂದರೆ ಸಡನ್ನಾಗಿ ಪೇಷಂಟ್ ಶಿಫ್ಟ್ ಆಗುತ್ತೆ, ಥಿಂಗ್ಸ್ ಬೇಗ ಇಂಪ್ರೂವ್ ಆಗುತ್ತೆ. ಎಲ್ಲ ಇಂಟೆನ್ಸಿವ್ಸ್ ಬಂದ್ಬಿಟ್ಟು ನೋಡ್ತಾರೆ, ಬೇರೆ ಅದರ್ ಸ್ಪೆಷಾಲಿಟೀಸ್ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ಬಂದ್ಬಿಟ್ಟು ನೋಡ್ತಾರೆ. ಸೊ ತುಂಬ ಬೇಗ ಎಸ್ಕಲೇಟ್ ಆಗುತ್ತೆ ನಮ್ಮ ಹಾಸ್ಪಿಟಲಲ್ಲಿ. ಓಕೆ ಡಾಕ್ಟರ್, ಇನ್ನು ಎಂಟೈರ್ ಆಗಿ ಒಬ್ಬ ICU ಪೇಷಂಟ್ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಮನೆಯವರಾಗಿರ್ಬೋದು, ಖುದ್ದು ಪೇಷಂಟ್ ಕೂಡ ಯಾವ ರೀತಿಗೆ ಮೆಂಟಲಿ ಪ್ರಿಪೇರ್ ಆಗಿರಬೇಕು, ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂತ? ಬಿಕಾಸ್ ಅವ್ರ ಕಂಡೀಷನಲ್ಲಿ ಇರೋದಿಲ್ಲ. ICUಗೆ ಹೋಗ್ತಾ ಇದ್ರೆ ಅಂದರೆ ಡೆಫಿನೆಟ್ಲಿ ಪೇಷಂಟ್ಗಳು ಅಥವಾ ಪೇಷಂಟ್ ಅಟೆಂಡರ್ಸ್ ಹೆದರ್ಕೋತಾರೆ. ಏನಕ್ಕೆ ಹೆದರ್ಕೋತಾರೆ ಅಂದರೆ, ಎಷ್ಟೋ ಮುಂಚೆ ಎಲ್ಲ ಇರ್ತಾಯಿತ್ತು, ICUಗೆ ಹೋಗ್ತಾ ಇದ್ದಾರೆ ಅಂದರೆ ಏನೋ ಆಗುತ್ತೆ ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಬಟ್ ಇವಾಗ ಆ ಥರ ಇಲ್ಲ. ICUಗೆ ಹೋಗ್ತಾ ಇದ್ದಾರೆ ಅಂದರೆ ಒಂದು ಬೆಟರ್ ರಿಕವರಿಗೆ ಹೋಗ್ತಾ ಇದ್ದಾರೆ.
ಇನ್ನೊಂದು ಅವ್ರು ಸದ್ಯಕ್ಕೆ ಇರೋ ಮಟ್ಟಿಗೆ ಕಂಡೀಷನಲ್ಲಿ ಸ್ವಲ್ಪ ಲೈಫ್ಗೆ ಥ್ರೆಟ್ ಇದೆ, ಸ್ವಲ್ಪ ರಿಸ್ಕ್ ಇದೆ, ಅದಕ್ಕೋಸ್ಕರ ಐ ಸಿ ಯುಗೆ ಹೋಗ್ತಾ ಇದ್ದಾರೆ. ಬಟ್ ಐ ಸಿ ಯುಗೆ ಹೋಗ್ತಿದ್ದಾರೆ ಅಂದ ತಕ್ಷಣ ಅವ್ರಿಗೇನೋ ಆಗಿಬಿಡುತ್ತೆ ಅಂತಲ್ಲ. ಫಾರ್ ಬೆಟರ್ಮೆಂಟ್ ಓನ್ಲಿ ದೇ ಆರ್ ಗೋಯಿಂಗ್ ಫಾರ್ ಐ ಸಿ ಯು. ಸೊ ಐ ಸಿ ಯುಗೆ ಹೋದಾಗ ಏನಾಗುತ್ತೆ, ನೀವು ಪೇಷಂಟ್ ಅಟೆಂಡರ್ಸ್ ಏನು ತೊಂದರೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಏನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಡಾಕ್ಟರ್ಸ್ ಜೊತೆ ಮಾತಾಡಿ ಏನೇ ಕಂಡೀಷನ್ ಅಂತ ತಿಳ್ಕೊಳ್ಳಿ. ಐ ಸಿ ಯು ಸ್ಪೆಷಲಿಸ್ಟ್ ನಿಮ್ಮ ಜೊತೆ ಮಾತಾಡೋಕ್ಕೆ ಯಾವಾಗೂ ರೆಡಿ ಇರ್ತಾರೆ. ಆ್ಯಂಡ್ ಅವ್ರು ಯಾವಾಗೂ ಪೇಷಂಟ್ನ ನೋಡ್ತಾ ಇರ್ತಾರೆ, ಎವ್ರಿ ಡೇ ಪ್ರೋಗ್ರೆಸ್ ನೋಡ್ತಾ ಇರ್ತಾರೆ, ಎವ್ರಿ ಡೇ ಏನೇನು ನಡೀತದೆ ಅಂತ ನಿಮಗೂ ಹೇಳ್ತಾ ಇರ್ತಾರೆ. ಐ ಸಿ ಯುನಲ್ಲಿ ಒನ್ಸ್ ಆರ್ ಟ್ವೈಸ್ ಇನ್ ಅ ಡೇ ನಿಮಗೂ ವಿಸಿಟ್ ಇರುತ್ತೆ, ನೀವು ಹೋಗಿ ನೋಡ್ಕೊಂಡು ಬರ್ಬೋದು, ಮಾತಾಡ್ಸ್ಕೊಂಡು ಬರ್ಬೋದು. ಯೂಶಲಿ ಪೇಷಂಟ್ ಅಟೆಂಡರ್ಸ್ನ ಪದೇ ಪದೇ ಏನಕ್ಕೆ ಅಲೋ ಮಾಡಲ್ಲ ಐ ಸಿ ಯುನಲ್ಲಿ ಅಂದರೆ, ಒಂದು ಅವ್ರು ತುಂಬ ಟೆನ್ಷನ್ ತೊಗೊಬಿಡ್ತಾರೆ ಪೇಷಂಟ್ಗೆ, ಇನ್ನೊಂದು ಪೇಷಂಟ್ಗೂ ತುಂಬ ಟೆನ್ಷನ್ ಕೊಡ್ತಾರೆ. ಸೊ ಅದರಿಂದ ಪೇಷಂಟ್ಗೆ ಪ್ರಾಬ್ಲಮ್ ಜಾಸ್ತಿ, ಅದೊಂದು. ಇನ್ನೊಂದು, ಅದು ಐ ಸಿ ಯು ಅನ್ನೋದು ಸ್ಟೆರೈಲ್ ಏರಿಯಾ, ತುಂಬ ಕ್ಲೀನ್ ಇರಬೇಕಾಗಿರುವಂಥ ಏರಿಯಾ. ಅಲ್ಲಿ ಒಂದು ಸ್ವಲ್ಪ ಇನ್ಫೆಕ್ಷನ್ ಆದ್ರೂ ಅದು ಪೇಷಂಟ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಪದೇ ಪದೇ ನಾವು ಪೇಷಂಟ್ ಅಟೆಂಡರ್ಸ್ನ ನೋಡೋದಕ್ಕೆ ಬಿಡೋದಿಲ್ಲ. ಓಕೆ ಡಾಕ್ಟರ್, ಇನ್ನೇನೇನು ಇನ್ವಾಲ್ವ್ಮೆಂಟ್ಗಳು ಬೇಕಾಗುತ್ತೆ ಐ ಸಿ ಯುನಲ್ಲಿ ಈಗ ಬಂದಿರುವಂಥ ಟೆಕ್ನಾಲಜಿ ಪ್ರಕಾರವಾಗಿ ಇನ್ನಷ್ಟು ಇಂಪ್ರೂವ್ ಆಗಬೇಕು ಅನ್ನುವಂಥದ್ದು ಬೀಂಗ್ ಅ ಡಾಕ್ಟರ್? ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗಬೇಕು. ಏನಕ್ಕಂದರೆ ಇವಾಗ ಎಷ್ಟೊಂದು ಗೌರ್ಮೆಂಟ್ ಕಾಲೇಜ್ಗಳು ತೊಗೊಳ್ಳಿ, ಗೌರ್ಮೆಂಟ್ ಹಾಸ್ಪಿಟಲ್ಗಳು ತೊಗೊಳ್ಳಿ, ಎಷ್ಟೊಂದು ಕಡೆ ನರ್ಸಿಂಗ್ ಸ್ಟಾಫ್ ಇರೋದಿಲ್ಲ, ಇದ್ದರೂ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಎಷ್ಟೊಂದು ಕಡೆ ಡಾಕ್ಟರ್ಸ್ ಇರೋದಿಲ್ಲ, ಇದ್ದರೂ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸೀಟ್ಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು ಅದಷ್ಟೇ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳು ಎಲ್ಲನೂ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಎಲ್ಲನೂ ಜಾಸ್ತಿ ಮಾಡಬೇಕು, ಎಲ್ಲ ಕಡೆ ಐ ಸಿ ಯುಸ್ ಜಾಸ್ತಿ ಮಾಡಬೇಕು. ಎಷ್ಟೊಂದು ಜನ ಕಾಸ್ಟ್ಗಳಿಗೆ ಹೆದರ್ಕೊಂಡು ಪೇಷಂಟ್ಗಳು ಬರ್ತಾ ಇಲ್ಲ ಐ ಸಿ ಯುಗೆ. ಏನೇ ಆಗ್ತಾಯಿದ್ರು ಜನರಲ್ ವಾರ್ಡಲ್ಲೇ ಇಡಿ, ಏನಾದರೂ ಪರವಾಗಿಲ್ಲ ಅಂತ ನಾನು ತುಂಬ ಜನ ಪೇಷಂಟ್ ಅಟೆಂಡರ್ಸ್ಗಳು ಹೇಳೋದು ಕೇಳಿದ್ದೀನಿ. ಐ ಸಿ ಯು ಕಾಸ್ಟ್ ಏನಕ್ಕೆ ಅಷ್ಟೊಂದಿದೆ ಅನ್ನೋದು ಹೇಳ್ತೀನಿ. ಬಟ್ ಗೌರ್ಮೆಂಟ್ ಐ ಸಿ ಯುಗಳು ಏನಾದರೂ ತುಂಬ ಜಾಸ್ತಿ ಆದರೆ ಅದರಿಂದ ಪೇಷಂಟ್ ಅಟೆಂಡರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ, ಅದರಿಂದ ರಿಕವರಿ ಬೆಟರ್ ಆಗುತ್ತೆ. ಎಷ್ಟೊಂದು ಜನ ಐ ಸಿ ಯುಗೆ ಬರೋಕ್ಕಾಗ್ದೇ ಸಾಯ್ತಾ ಇದ್ದಾರೆ. ಸೊ ಅದನ್ನು ನಾವು ತಡಿಬಹುದು ಗೌರ್ಮೆಂಟ್ ಐ ಸಿ ಯುಗಳನ್ನ ಜಾಸ್ತಿ ಮಾಡೋದ್ರಿಂದ. ಓಕೆ ಡಾಕ್ಟರ್, ಈ ಡೆತ್ ರೇಟನ್ನು ಕಡಿಮೆ ಮಾಡೋದಕ್ಕೆ ಐ ಸಿ ಯು ಅಡ್ವಾನ್ಸ್ಮೆಂಟ್ಗಳು ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತ? ಈಗ ಯಾವುದೋ ಒಂದು ಪೇಷಂಟ್ ಸೆಪ್ಸಿಸಲ್ಲಿದ್ದಾರೆ ಎಕ್ಸಾಂಪಲ್ಗೆ, ಅವ್ರು ಅದೇ ವಾರ್ಡಲ್ಲಿದ್ದರು ಅಂತ ಅಂದ್ಕೊಂಡ್ರೆ ಸೆಪ್ಸಿಸ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಎಷ್ಟೇ ಐ ವಿ ಆ್ಯಂಟಿಬಯೋಟಿಕ್ಸ್ ಜಾಸ್ತಿ ಮಾಡಲಿ, ಸೆಪ್ಸಿಸ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಅಂದರೆ ದಟ್ ಈಸ್ ಅ ಇಂಡಿಕೇಶನ್ ಟು ಮೂವ್ ದ ಪೇಷಂಟ್ ಫ್ರಮ್ ಜನರಲ್ ವಾರ್ಡ್ ಟು ಐ ಸಿ ಯು. ಐ ಸಿ ಯುಗೆ ಈಗ ವಾರ್ಡಲ್ಲಿದ್ದರು ಅದೇ ಪೇಷಂಟ್ ಅಂದರೆ, ಒಂದು ತುಂಬ ಜನ ಓಡಾಡ್ತಾ ಇರ್ತಾರೆ, ಅದರಿಂದ ಸೆಪ್ಸಿಸ್ ಜಾಸ್ತಿ ಆಗುತ್ತೆ. ಇನ್ನೊಂದು ಪಕ್ಕದಲ್ಲಿ ಇರೋ ಪೇಷಂಟಿಂದ ಇವ್ರಿಗೆ ಬರಬಹುದು, ಅದು ಸೆಪ್ಸಿಸ್ ಜಾಸ್ತಿ ಆಗುತ್ತೆ. ಮತ್ತು ಅಲ್ಲಿ ಕಾನ್ಸ್ಟೆಂಟ್ ಮಾನಿಟ್ರಿಂಗ್ ಆಗೋದಿಲ್ಲ. ಹಾರ್ಟ್ ರೇಟು, ಬಿ ಪಿ, ಅವ್ರದ್ದು ಟೋಟಲ್ ಕೌಂಟ್ಸ್ ಎಷ್ಟಿದೆ, ಅವ್ರ WBC ಎಷ್ಟಿದೆ, ಯಾರೂ ಕಾನ್ಸ್ಟೆಂಟಾಗಿ ನೋಡೋದಕ್ಕಾಗೋದಿಲ್ಲ ವಾರ್ಡ್ಗಳಲ್ಲಿ. ಸೊ ಅದಕ್ಕೋಸ್ಕರ ಐ ಸಿ ಯು ಬೇಕು. ಡಾಕ್ಟರ್, ಇವಾಗ ಸಾಮಾನ್ಯವಾಗಿ ಏನಾದರೂ ಸಿವಿಯರ್ ಆಗಿಬಿಟ್ಟಿದೆ, ಸೀರಿಯಸ್ ಇದ್ದಾರೆ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಇದ್ದಿದ್ದು ಬೆಂಗಳೂರು ಒಂದೇ ಆಪ್ಷನ್, ಬೆಂಗಳೂರಿನಲ್ಲಿ ಎಲ್ಲ ರೀತಿಯಾದಂಥ ಫೆಸಿಲಿಟಿ ಸಿಗುತ್ತೆ ಅಂತ. ಬಟ್ ಇವಾಗ ಹಾಗಿಲ್ಲ, ಮೈಸೂರಿನಲ್ಲೂ ಕೂಡ ಇದೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು. ಇದು ಯಾವ ರೀತಿಯಾಗಿ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ? ಮೈಸೂರಲ್ಲಿ ಇರೋ ಸುತ್ತಮುತ್ತ ನಮ್ಮ ನಯನಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರೋದು ತಟ್ಟಗಳ್ಳಿನಲ್ಲಿ. ಅಲ್ಲಿ ಸುತ್ತಮುತ್ತ ಇರೋ ಪೇಷಂಟ್ಸ್ ಎಲ್ಲರೂ ಯೂಸ್ ಮಾಡ್ಕೋಬೋದು, ಅಥವಾ ಮೈಸೂರಲ್ಲಿರೋ ಎಲ್ಲ ಜನನೂ ಯೂಸ್ ಮಾಡ್ಕೋಬೋದು. ಎಷ್ಟೊಂದು ಜನ ಸುತ್ತಮುತ್ತ ಹಳ್ಳಿಗಳಿಂದನೂ ಬರ್ತಾರೆ, ಮಂಡ್ಯ, ಮದ್ದೂರು ಅಲ್ಲಿಂದನೂ ಬರ್ತಾರೆ, ಈ ಕಡೆ KR ಪಟ್ಟಣ ಎಲ್ಲ ಕಡೆಯಿಂದನೂ ಬರ್ತಾರೆ ಪೇಷಂಟು. ಅಂಥ ಪೇಷಂಟ್ಗಳಿಗೆ ನಮ್ಮ ಹಾಸ್ಪಿಟಲ್ ತುಂಬ ಹೆಲ್ಪ್ ಮಾಡಿದೆ, ಎಷ್ಟೊಂದು ಸರಿ ತುಂಬ ಹೆಲ್ಪ್ ಆಗಿದೆ. ಎಕ್ಸಾಂಪಲ್ಗೆ ಅಲ್ಲಿ ಯಾವುದೋ ನಮ್ಮ ಹಾಸ್ಪಿಟ್ಲ್ ಹತ್ರ ಇರೋ ಒಂದು ಕ್ರಾಸಲ್ಲೇ ಒಂದು ಸರಿ ಲಾರಿ ಡಿಕ್ಕಿ ಹೊಡೆದ್ಬಿಟ್ಟು ಒಂದು ಬೈಕ್ ಓಡಿಸ್ತಾ ಇರೋರಿಗೆ ಆಕ್ಸಿಡೆಂಟ್ ಆಯಿತು, ಹೆಡ್ ಇಂಜುರಿ ಆಯಿತು. ಹೆಡ್ ಇಂಜುರಿ ಅಂದ ತಕ್ಷಣ ಅವ್ರಿಗೆ ಬ್ರೈನ್ ಒಳಗೆಲ್ಲ ಬ್ಲೀಡ್ ಆಯಿತು. ತಕ್ಷಣ ನಾವೇನು ಮಾಡಿದ್ವಿ, ಅವ್ರನ್ನ ಐ ಸಿ ಯುಗೆ ಶಿಫ್ಟ್ ಮಾಡಿಬಿಟ್ಟು ಬ್ಲಡ್ ಎಲ್ಲ ಎಷ್ಟೆಷ್ಟಿದೆ ಅಂತ ನೋಡ್ಕೊಂಬಿಟ್ಟು CT ಸ್ಕ್ಯಾನು ಹೆಡ್ಡು ಎಲ್ಲ ಮಾಡಿಸ್ಬಿಟ್ಟು ಅವ್ರನ್ನ OTಗೆ ತಕ್ಷಣ ತೊಗೊಂಡಿದ್ದರಿಂದ ಅವ್ರಿಗೆ ಆಪ್ರೇಷನ್ ಆದಮೇಲೆ ರಿಕವರಿ ಆದರು. ಹೌದು, 1 ತಿಂಗಳು ಐ ಸಿ ಯುನಲ್ಲಿ ಇದ್ದರು, ಅಷ್ಟು ಬೇಕಾಗತ್ತೆ ಐ ಸಿ ಯುನಲ್ಲಿ. ಅಷ್ಟು ದೊಡ್ಡ ಇಂಜುರಿ ಆದಾಗ ಐ ಸಿ ಯುನಲ್ಲಿ ಇರಬೇಕಾಗತ್ತೆ. ಅವ್ರಿಗೆ ಟ್ರೇಕಿಯೋಸ್ಟಮಿ ಎಲ್ಲ ಆಯಿತು, ತುಂಬ ರಿಕವರಿ ಆಗಿ ಸ್ವಲ್ಪ ಟೈಮ್ ತೊಗೊಳ್ತು. ಆಮೇಲೆ ಅಂದರೂ ತುಂಬ ಚೆನ್ನಾಗಿ ರಿಕವರಿ ಆದರು. 1 ತಿಂಗಳು ಐ ಸಿ ಯುನಲ್ಲಿದ್ದರು, ಫಿಸಿಯೋಥೆರಪಿ ಕೊಟ್ವಿ, ಎಲ್ಲ ಕೊಟ್ವಿ. ಅವ್ರು ಇವಾಗ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಮತ್ತು ಇನ್ನೊಂದ್ಸರಿ ಅವ್ರು ತಿರ್ಗಾ ಆಪ್ರೇಷನ್ಗೂ ಬಂದಿದ್ದರು, ಅಂದರೆ ಕ್ರೇನಿಯೋಪ್ಲಾಸ್ಟಿ ಮಾಡಿಸ್ಕೊಳ್ಳೋದಕ್ಕೂ ಬಂದಿದ್ದರು. ಓಕೆ ಡಾಕ್ಟರ್, ಇನ್ನು ನಿಯರ್ ಬೈ ಹಾಸ್ಪಿಟಲ್ ಇರೋದ್ರಿಂದ ಬಹುಶಃ ಈಗಿನ ಕೇಸಸ್ಗಳು ನಾವೇನು ನೋಡ್ತಾ ಇದ್ದೀವಲ್ಲ, ಕಾರ್ಡಿಯಾಕ್ ಅರೆಸ್ಟ್ಗಳು, ಹಾರ್ಟ್ ಅಟ್ಯಾಕ್ಗಳು, ಇದಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಪೇಷಂಟ್ಗಳಿಗೆ. ಒಂದ್ರ ಬಗ್ಗೆ ನಾನು ತುಂಬ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಕಾರ್ಡಿಯಾಕ್ ಅರೆಸ್ಟ್ ಈಗ ಎಲ್ಲ ಕಡೆ ಜನ ಮಾತಾಡ್ತಾ ಇದ್ದಾರೆ, ಕಾರ್ಡಿಯಾಕ್ ಅರೆಸ್ಟ್ ಅವ್ರಿಗಾಯಿತು, ಇವ್ರಿಗಾಯಿತು, ಎಷ್ಟು ಜನ ಸೆಲೆಬ್ರಿಟೀಸ್ಗಾಯಿತು ಕಾರ್ಡಿಯಾಕ್ ಅರೆಸ್ಟ್. ಏನದು ಕಾರ್ಡಿಯಾಕ್ ಅರೆಸ್ಟು ಅಂತ? ನೀವು ಯಾವುದೇ ಒಂದು ಡೆತ್ ತೊಗೊಳ್ಳಿ, ಅದು ಡೆತ್ ಕಾರ್ಡಿಯಾಕ್ ಅರೆಸ್ಟಿಂದಾನೇ ಆಗಿರುತ್ತೆ. ಬಟ್ ಎಲ್ಲ ಕಾರಣನೇ ಅದಲ್ಲ. ಏನೇ ಒಂದು ಡೆತ್ ಬಂದ್ರೂ ಅದು ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಆಗಿರುತ್ತೆ.
ಬಟ್ ಎಲ್ಲನೂ ಹಾರ್ಟ್ ರಿಲೇಟೆಡ್ ಇರೋದಿಲ್ಲ. ಎಷ್ಟೊಂದು ಜನ ಅನ್ಕೋತಾರೆ ಹಾರ್ಟು ಪ್ರಾಬ್ಲಮ್ ಆಗಿಬಿಟ್ಟು ಕಾರ್ಡಿಯಾಕ್ ಅರೆಸ್ಟ್ ಆಯ್ತಂತೆ. ಹೌದು, ಹಾರ್ಟ್ ಪ್ರಾಬ್ಲಮ್ ಅನ್ನೋದು ಕಾರ್ಡಿಯಾಕ್ ಅರೆಸ್ಟ್ಗೆ ಒಂದು ರೀಸನ್ನು, ಬಟ್ ಅದೇ ಮೇನ್ ರೀಸನ್ ಅಲ್ಲ. ಕಾರ್ಡಿಯಾಕ್ ಅರೆಸ್ಟ್ ತುಂಬ ಕಾರಣಗಳಿಂದ ಆಗುತ್ತೆ. ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆದರೆ ಆಗುತ್ತೆ, ಬಾಡಿನಲ್ಲಿ ತುಂಬ ಟಾಕ್ಸಿನ್ಸು, ತುಂಬ ಸೆಪ್ಸಿಸು ಜಾಸ್ತಿ ಆದರೆ ಆಗುತ್ತೆ, ಹೈಪೋವಾಲ್ಯೂಮಿಯಾ ಅಂತೀವಿ ನಾವು, ಬಿ ಪಿ ತುಂಬ ಕಡಿಮೆ ಆದಾಗ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಎಷ್ಟೊಂದು ಸರಿ ಎಂಬೋಲಿಸಮ್ ಅಂತ ಹೇಳ್ತೀವಿ, ಥ್ರಾಂಬೋ ಎಂಬೋಲಿಸಮ್ ಅಂತ ಹೇಳ್ತೀವಿ. ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿಕೊಂಡು ಅದು ಹೋಗಿ ಲಂಗ್ಸಲ್ಲಿ ಕೂತ್ಕೊಂಡು ಅಥವಾ ಹೋಗಿ ರಕ್ತನಾಳಗಳಲ್ಲಿ ಮತ್ತು ಚಿಕ್ಕ ಚಿಕ್ಕ ರಕ್ತನಾಳಗಳಲ್ಲಿ ಕೂತ್ಕೊಂಡ್ರೆ ಥ್ರಾಂಬೋ ಎಂಬೋಲಿಸಮ್ ಅಂತ ಹೇಳ್ತೀವಿ, ಅದರಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಬಟ್ ಹಾರ್ಟ್ ಅಟ್ಯಾಕೇ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲ. ಯಾವುದೇ ಒಂದು ಡೆತ್ತು ಫೈನಲಿ ಆಗೋದು ಕಾರ್ಡಿಯಾಕ್ ಅರೆಸ್ಟ್ಗೆ, ಬಟ್ ಹಾರ್ಟ್ ಅಟ್ಯಾಕ್ ಆಗೋದು ತುಂಬ ರೀಸನ್ಸ್ಗೆ. ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಇವಾಗ ಒಂದು ಸ್ಟ್ರೆಸ್ಸು, ಇನ್ನೊಂದು ಸ್ಮೋಕಿಂಗು, ಇನ್ನೊಂದು ತುಂಬ ಶುಗರ್ಸ್ ತಿನ್ನೋದು, ತುಂಬ ಸೋಡಾ, ಅದರಿಂದ ಎಲ್ಲ ಆಲ್ಕೋಹಾಲು, ಅದರಿಂದ ಎಲ್ಲ ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇದ್ದಾವೆ. ಫೈನಲಿ ಏನೇ ಒಂದು ಡೆತ್ ಬಂದರೂ ಅದು ಕಾರ್ಡಿಯಾಕ್ ಅರೆಸ್ಟೇ ಆಗುತ್ತೆ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ICU ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಸಂಧ್ಯಾ GR. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರು, ನಂಬರ್ 6, 3ನೇ ಮುಖ್ಯ ರಸ್ತೆ, ನೇತಾಜಿ ಸರ್ಕಲ್ ಹತ್ತಿರ, ದಟ್ಟಹಳ್ಳಿ, ಮೈಸೂರು 570022. ದೂರವಾಣಿ ಸಂಖ್ಯೆ 9513310100 ಮತ್ತು 9513310103 ಅಥವಾ 9513310109 ಮತ್ತು 9513310104. ವೆಬ್ಸೈಟ್ www.nkhospitals.com. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.